ಇನ್ನು ನಾಳೆ ಬುರುಡೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತಿಮವಾಗ್ತಾ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಬುರುಡೆ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಬೆಳ್ತಂಗಡಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಭೇಟಿ ನೀಡಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಪ್ರಣವ್ ಮೊಹಂತಿ. ಎಸ್ಐಟಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ ಪ್ರಣವ್ ಮೊಹಂತಿ ಅವರು. ತನಿಖೆ ಪ್ರಗತಿ ಪರಿಶೀಲನೆಯನ್ನ ನಡೆಸ್ತಾರೆ. ಏನಾಗಿದೆ ಇಲ್ಲಿ ತನಕ ಪ್ರೋಗ್ರೆಸ್, ಮುಂದಿನ ತನಿಖೆಯ ಬಗ್ಗೆ ನಿರ್ದೇಶನವನ್ನ ಕೂಡ ಪ್ರಣವ್ ಮೊಹಂತಿ ಅವರು ಕೊಡ್ತಾರೆ. ನಾಳೆ ಬುರುಡೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯವಾಗ್ತಿರೋದ್ರಿಂದ ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಮತ್ತೆ ಏನಾದರೂ ಕಸ್ಟಡಿಗೆ ಕೇಳಬೇಕಾ ಇಲ್ವಾ? ಆಮೇಲೆ ಕಸ್ಟಡಿ ಕೇಳೋದಾದರೆ ಪ್ರೋಗ್ರೆಸ್ ರಿಪೋರ್ಟನ್ನು ಕೋರ್ಟ್ ಕೊಡಬೇಕಾಗತ್ತೆ. ಏನೇನಾಯಿತು, ಮತ್ತಷ್ಟು ದಿನ ಬೇಕು ಅಂದರೆ ಕೋರ್ಟ್ಗೆ ಕಾರಣಗಳನ್ನ ಕೊಡಬೇಕು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಈಗ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ನ ಎಸ್ಐಟಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣನವರ್ ಬಂದಿದ್ದಾರೆ. ಮಟ್ಟಣ್ಣನವರ್ ವಿಚಾರಣೆಯನ್ನ ಸ್ವತಃ ಪ್ರಣವ್ ಮೊಹಂತಿ ಅವರೇ ಮಾಡ್ತಾರೆ. ಎಸ್ಐಟಿ ಚೀಫ್ ಚಿನ್ನಯ್ಯ ಮತ್ತು ಯೂಟ್ಯೂಬರ್ಸ್ ಹೇಳಿಕೆಯನ್ನ ಆಧರಿಸಿ ವಿಚಾರಣೆ ಮಾಡಲಾಗುತ್ತೆ. ಸೊ ಗಿರೀಶ್ ಮಟ್ಟಣ್ಣನವರ್ ಮತ್ತೆ ಈಗ ವಿಚಾರಣೆಯನ್ನ ಎದುರಿಸ್ತಾ ಇರ್ತಕ್ಕಂಥದ್ದು. ಅವರೇ ಹೇಳ್ಕೊಂಡಿದ್ರು ಈ ಹಿಂದೆ, ಯಾವಾಗ ಬೇಕಾದರೂ ವಿಚಾರಣೆ ಕರೀರಿ ಬರ್ತೀವಿ ಅಂತನ್ಬಿಟ್ಟು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಒಂದು ಕಡೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅವಧಿ ನಾಳೆಗೆ ಅಂತ್ಯವಾಗ್ತಾ ಇದೆ. ಸೊ ಆತನ ವಿಚಾರದಲ್ಲಿ ಎಸ್ಐಟಿಯ ಮುಂದಿನ ನಡೆ ಏನು? ಎರಡನೇದು, ಗಿರೀಶ್ ಮಟ್ಟಣ್ಣನವರ್ ಮತ್ತೆ ಈಗ ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಏನಾದರೂ ಸಾಕ್ಷಿ ಪುರಾವೆಗಳನ್ನು ಮತ್ತೆ ಒದಗಿಸ್ತಾ ಇದ್ದಾರಾ, ಹೇಗೆ? ಚಿನ್ನಯ್ಯನ SIT ಕಸ್ಟಡಿ ಏನಿದೆ ಅದು ನಾಳೆಗೆ ಮುಕ್ತಾಯ ಆಗುತ್ತೆ. ಹಾಗಾಗಿ ನಾಳೆ ಸಂಜೆ ಮತ್ತೆ ಆತನನ್ನು ಹಾಜರುಪಡಿಸ್ತಾರೆ. ಈಗ ಸದ್ಯದ ಮಟ್ಟಿಗೆ ಆತನನ್ನು ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದು ಮಾಮೂಲಿ ಆಗಿರುವಂಥ ಪ್ರೊಸೆಸ್. ಈಗ ಗಿರೀಶ್ ಮಟ್ಟಣ್ಣನವರನ್ನು ನೋಟಿಸ್ ಕೊಟ್ಟು ಈ ಒಂದು SIT ಕಚೇರಿಗೆ ಕರೆಯಲಾಗಿದೆ. ಇವತ್ತು SIT ಮುಖ್ಯಸ್ಥರಾಗಿರುವಂಥ DGP ಪ್ರಣವ್ ಮೊಹಂತಿ ಅವರು ಕೂಡ SIT ಕಚೇರಿಗೆ ಆಗಮಿಸಿದ್ದಾರೆ. ಅದಕ್ಕಿಂತ ಸ್ವಲ್ಪ ಮೊದಲೇ ಗಿರೀಶ್ ಮಟ್ಟಣ್ಣವರು ಆಗಮಿಸಿರುವಂಥದ್ದು. ಇದು ಯಾವ ಪ್ರಕರಣಕ್ಕೆ ಅಂತ ಗಮನಿಸಿದ್ರೆ ಇದು ಚಿನ್ನಯ್ಯ, ಆತನ ಗಿರೀಶ್ ಮಟ್ಟಣ್ಣವರು, ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಜಯಂತನ ಹೆಸರನ್ನ ಹೇಳಿರುವಂಥದ್ದು. ನನಗೆ ಎಲ್ಲವನ್ನ ಮಾಡಲಿಕ್ಕೆ ಹೇಳಿರುವಂಥದ್ದು ಇದೇ 3 ಜನ ಅನ್ನುವಂಥದ್ದನ್ನು ಆ ಚಿನ್ನಯ್ಯ ಬಾಯಿ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಒಬ್ಬೊಬ್ಬರನ್ನೇ ಕರೆಸಿ ವಿಚಾರಣೆ ನಡೆಸುವಂಥ ಕೆಲಸಗಳಾಗ್ತಾ ಇದೆ. ನಿನ್ನೆ ರಾತ್ರಿ ವೇಳೆಗೇನೆ ಜಯಂತನ್ನ ಕರೆಸ್ಕೊಂಡು ಜಯಂತನ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಈವಾಗಲೂ ಜಯಂತ್ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥದ್ದು. ಸದ್ಯ SIT ಕಚೇರಿಯಲ್ಲಿ ಜಯಂತ್ ಇರುವಂಥದ್ದು. ಬಳಿಕ ಈಗ ಗಿರೀಶ್ ಮಟ್ಟಣ್ಣನವರನ್ನು ಕರೆಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಗಿರೀಶ್ ಮಟ್ಟಣ್ಣನವರನ್ನ ಸಂಪೂರ್ಣವಾಗಿ ಸಂಜೆವರೆಗೆ ವಿಚಾರಣೆಯನ್ನು ನಡೆಸ್ತಾರೆ. ಸ್ವತಃ SIT ಮುಖ್ಯಸ್ಥರಾಗಿರುವಂಥ DGP ಪ್ರಣವ್ ಮೊಹಂತಿ ಅವರೇ ಗಿರೀಶ್ ಮಟ್ಟಣ್ಣನವರನ್ನ ವಿಚಾರಣೆ ಮಾಡ್ತಾರೆ. ಈ ಒಂದು ಪ್ರಕರಣದ ಹಿಂದೆ ನೀವು ಯಾವ ಕಾರಣಕ್ಕಾಗಿ ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದನ್ನ ವಿಚಾರಣೆ ವೇಳೆ ಬಹಿರಂಗಪಡಿಸುವಂಥ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾರೆ. ಈಗ ಈ ಒಂದು ಬುರುಡೆ ಪ್ರಕರಣವನ್ನ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿಕೊಂಡಿರುವಂಥದ್ದು, ಅದರ ಜೊತೆಗೆ ಈ ಒಂದು ಚಿನ್ನಯ್ಯನನ್ನ ಯಾವ ರೀತಿ ಬಳಸಿಕೊಳ್ಳಲಾಗಿದೆ, ಈ ಪ್ರಕರಣವನ್ನ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನ ಈಗ ಗಿರೀಶ್ ಮಟ್ಟಣ್ಣನವರ ಜೊತೆಗೆ ಜಯಂತ್ರವರ ಹತ್ರ ಬಾಯಿ ಬಿಡಿಸುವಂತ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ಪೂರ್ತಿಯಾಗಿ ಅವರನ್ನ ಗ್ರಿಲ್ ಮಾಡಿಸುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಅರವಿಂದ್, ರೈಟ್ ಸುಕ್ಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ SIT ಅವರು ಪ್ರತಿಯೊಂದು ಸಮಯವನ್ನು ಕೂಡ ವ್ಯರ್ಥ ಮಾಡದ ರೀತಿಯಲ್ಲಿ ಇವಾಗ ತನಿಖೆಯನ್ನು ಮುಂದುವರಿಸಿದ್ದಾರೆ.